ನಿಮ್ಮ ಹೆಸರಣ್ಣ? ಮಹೇಶ್ ಅಂತ. ಸುಮಾರು ಎಷ್ಟು ವರ್ಷದಿಂದ SLN ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಒಂದು 12 ವರ್ಷದಿಂದ ಮಾಡ್ತೀವಿ. ನೀವು ಯಾವ್ದೆಲ್ಲ ರೂಟ್ಸ್ ಮಾಡಿದ್ದೀರಾ ಡ್ಯೂಟಿ? ಪಾವಡ ಹೊಸಕೋಟೆ ಒಂದು, ಓಕೆ, ಮಧುಗಿರಿ, ಓಕೆ, ರೆಡ್ಡಹಳ್ಳಿ, ಗೊಲ್ಲಹಳ್ಳಿ ಓಕೆ ಒಂದು, ಓಕೆ, ತಿರ್ಗಾ ಇನ್ನೊಂದು ಇಲ್ಲಿಂದ ದಾಸಪೇಟೆ ಮೇಲೆ ಹೋಗೋದು ಮಧುಗಿರಿ, ಓಕೆ, ತಿರ್ಗಾ ಕೊರಟಗೆರೆ, ಓಕೆ, ಐಡಹಳ್ಳಿ, ಓಕೆ, ಕೋರ್ಸಿಂಗಲ್ಲು, ಓಕೆ, ಅದ್ರಾಗೊಂದು, ಓಕೆ, ತಿರ್ಗಾ ಇನ್ನೊಂದು ಐಡಹಳ್ಳಿ ಆಯ್ತು ಒಂದು, ಓಕೆ. ಆಮೇಲೆ ಇದು ಬೆಂಗಳೂರು, ಮಧುಗಿರಿ, ಪಾವೋಡ, ವೈನಸ್ಕೋಟೆ, ಇಷ್ಟು ಕಡೆ ಹೋಗ್ಬೋದು ಅಣ್ಣ. ಮತ್ತೆ ನೀವು ಈ ಬಸ್ಸು ಟೈಮಿಂಗ್ ಫಸ್ಟ್ ಟ್ರಿಪ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ಫಸ್ಟು ಬೆಂಗಳೂರಿಂದ. ಓಕೆ, ಬೆಂಗಳೂರಿಂದ ಅಂದ್ರೆ ಇಲ್ಲಿ ಬಿಡೋದು 2 ಗಂಟೆ ನಾವು. ಓಕೆ, 2 ಗಂಟೆ ಬಿಟ್ರೆ ಓಕೆ, ನಾವು ಮಧುಗಿರಿಗೆ 5:30, 5:35 ಮಧುಗಿರಿಗೆ ಹೋಗ್ತೀವಿ. ಓಕೆನಾ? ತಿರ್ಗಿ ಅಲ್ಲಿ ಟೈಮ್ ಇರ್ತೈತೆ ನಮಗೆ. ಓಕೆ, ಓಕೆ, ಅಲ್ಲಿ 6:30 ಬಿಡ್ತೀವಿ. ಓಕೆನಾ? 6:30 ಬಿಟ್ರೆ ಓಕೆ, 8 ಗಂಟೆಗೆಲ್ಲ ಪಾವಾಡ ಇರ್ತೀವಿ. ಓಕೆ, ಅಲ್ಲಿ ಒಂದು 10 ನಿಮಿಷ ಟೈಮ್ ಇರ್ತೈತೆ. ಓಕೆ, ಅಲ್ಲಿ ಬಿಟ್ರೆ ತಿರ್ಗಾ ಹೊಸಕೋಟೆ, ದೊಡ್ಡಹಳ್ಳಿ ಮೇಲೆ, ಓಕೆ, ವೈನಸ್ಕೋಟೆ. ತಿರ್ಗಿ ಬೆಳಿಗ್ಗೆ 5:30 ಬಿಡ್ತೀವಿ ನಾವು. ಓಕೆ, 5:30 ಬಿಟ್ರೆ ಪಾವೋಡಕ್ಕೆ ಕರೆಕ್ಟಾಗಿ 6:10 ಬರ್ತೀವಿ. ಓಕೆನಾ? 6:10 ಬಂದವರು 6:17 ಬಿಡ್ತೀವಿ ನಾವು. ಓಕೆ, 6:17 ಬಿಟ್ಟು ಪಾವೋಡ ಮಧುಗಿರಿಗೆ ಓಕೆ, 7:15 ಬರ್ತೀವಿ ನಾವು. ಓಕೆ, 7:15 ಬಂದು 7:30 ಬಿಡ್ತೀವಿ ಓಕೆ, ಮಧುಗಿರಿ. ಓಕೆ. 7:30 ಬಿಟ್ಟು ಬೆಂಗಳೂರು ಮಾರ್ಕೆಟ್ಗೆಲ್ಲ 10:00 ರೀಚ್ ಆಗ್ತೀವಿ. ಅಣ್ಣ, ಟಿಕೆಟ್ ರೇಟ್ ಎಷ್ಟು ಬರುತ್ತಣ್ಣ ಅಲ್ಲಿಂದ YN ಹೊಸಕೋಟೆಯಿಂದ ಬೆಂಗಳೂರಿಗೆ? ವೈನಸ್ಕೋಟೆಯಿಂದ 180. 180. ಮಧುಗುರಿಯಿಂದ ಅಣ್ಣ? ಮಧುಗಿರಿಯಿಂದ 100 ರೂಪಾಯಿ. ನೀವು ಮಾರ್ಕೆಟ್ ಅನ್ನ ಹೇಳ್ಕೊಡ್ರಿ, ಯಶಂಪುರ ಹೇಳ್ಕೊಡ್ರಿ, ಓಕೆ, ಮಾರ್ಕೆಟ್ ಹೇಳ್ಕೊಡ್ರಿ, ಒಂದೇ ಚಾರ್ಜ್. ಓಕೆನಾ? ಮೆಸ್ಟಿಕ್ ಅಂತೇಳಿ 110 ತಗೊಂಬಲ್ಲ, 120 ತಗೊಂಬಲ್ಲ, ಓಕೆ, 100 ರೂಪಾಯಿನೇ ತಗೊಂಬಲ್ಲ. ಓಕೆ. ಮತ್ತೆ ಇನ್ನೊಂದಣ್ಣ, ಈ SLN ಇಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ? ನಾವು ಖುಷಿಯಾಗಿದೆಯಾ? ಹೆಂಗಿದೆ ನಿಮ್ಗೆ? ನಮ್ಗೆ ಖುಷಿ ಎಂಬುದೇನು, ನಮ್ಮ ಯಜಮಾನರು ಯಾವುದೇ ಕಾರಣಕ್ಕೂ ನಮ್ಗೆ ಇದು ಮಾಡಿಲ್ಲ. ಓಕೆ, ಕಷ್ಟ ಅಂದ್ರೆ ನಮ್ಮ ಎಲ್ಲಾ ವರ್ಕರ್ಸ್ಗಳು ಚೆನ್ನಾಗಿ ನೋಡ್ಕೊಳ್ಳೋದೆ ಓಕೆ, ನಮ್ಮ ಯಜಮಾನರು. ಓಕೆ, ಎಲ್ಲ ಇದಕ್ಕಿನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಕಷ್ಟ ಕಾಲ ಅಂದಾಗ ಹೆಂಗ ಮನೆ ಮಕ್ಕಳು ನೋಡಿದಂಗೆ ನೋಡ್ತಾರ ಅವ್ರು. ಓಕೆ, ಯಾವುದೇ ಕಾರಣಕ್ಕೂ ನಮ್ಮವ್ರು ಯಾರನ್ನು ಭೇದ ಭಾವ ಮಾಡಲ್ಲ, ಇದು ಮಾಡಲ್ಲ. ಆ ಖುಷಿಗೋಸ್ಕರ ಒಂದು 10 ರೂಪಾಯಿ ಉಳಿಲಿ, 100 ರೂಪಾಯಿ ಉಳಿಲಿ, ಅವ್ರ ಕೆಲಸಕ್ಕೋಸ್ಕರ ಮಾಡ್ತಾರ. ನಾವು ದುಡ್ಡುಗೋಸ್ಕರ ಇದ್ರೆ ಮಾಡ್ತಿಲ್ಲ. ಓಕೆ. ಮತ್ತೆ ಅಣ್ಣ, ಈಗ ಬಸ್ಸಲ್ಲಿ ಸುಮಾರು ಜನ ಪ್ಯಾಸೆಂಜರ್ಸ್ ಬರ್ತಾರೆ, ಕೆಲವು ಜನ ಸೀರಿಯಸ್ ಆಗಿರ್ತಾರೆ, ಕೆಲವು ಜನ ಫ್ರೆಂಡ್ಲಿ ಆಗಿರ್ತಾರೆ. ಈ ತರ ನಿಮ್ಗೆಲ್ಲ ಯಾವ ತರ ಎಲ್ಲ ಅನುಭವ ಆಗುತ್ತಣ್ಣ ಪ್ಯಾಸೆಂಜರ್ ಜೊತೆ? ಪ್ಯಾಸೆಂಜರ್ ಮಾಮೂಲಿ ಸಿವಿಲ್ ಗಾಡಿ ಚಾರ್ಜ್ ಕಡಿಮೆ ಕೊಡ್ತಾರೆ. 100 ರೂಪಾಯಿ ಇರೋದಕ್ಕೆ 80 ಕೊಡ್ತಾರೆ, 90 ಕೊಡ್ತಾರೆ. ಊಟ ಇಲ್ದವ್ರು ಪಾಪ ಇದು ಮಾಡದಿದ್ದವರು ಹಣ ಕರ್ಕೊಂಡು ಹೋಗಿ ನಾಳೆ ಕೊಡ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬರ್ತಾರೆ. ಡೈಲಿ ಬರೋರು ಕನ್ಸೆಷನ್ ಬರ್ಕೊಡ್ತೀವಿ ನಾವು. ಎಲ್ಲ ಐತೆ ನಮ್ಮ ಫೆಸಿಲಿಟಿ ಐತೆ. ಅಣ್ಣ, ತುಂಬಾ ಸಂತೋಷ ಆಯ್ತಣ್ಣ ನಿಮ್ಮ ಹತ್ರ ಮಾತಾಡಿ. SLN ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿರಿ, ತುಂಬಾ ಸಂತೋಷ ಆಯ್ತು. SLN ಒಂದು ಸುಮಾರು ಜನ ಜೀವನ ಮಾಡ್ತಾರೆ, ಅದರಿಂದಲೇ ಅರ್ಧ ಜೀವನ ಮಾಡ್ತಾರೆ. ನಮ್ಮ SLN ಕಂಪ್ನಿಯಿಂದಲೇ ಅರ್ಧ ಜೀವನ ಮಾಡ್ತಾರೆ. ಬಡಬಗ್ರು ಜೀವನ ಮಾಡ್ತಾರೆ SLN ಕಂಪ್ನಿಯಿಂದಲೇ. ಏನು ಅಂದ್ರೆ KSRTC, BMTC ಪಾವಡ ಹೊಸಕೋಟೆ ಬಿಡ್ತಾವ್ರಲ್ಲ, ಪಾವಡ ಬಿಡ್ತಾವ್ರಲ್ಲ, ಅರ್ಧ ಸಿವಿಲ್ ಗಾಡಿ ಭಾರಿ ಏಟ್ ಆಗ್ತೈತೆ. ಇರೋದ್ರಿಗೆ ಸಿವಿಲ್ ಗಾಡಿ ಒಳಗೆ ಇದ್ ಮಾಡ್ದಂಗೆ ಮಾಡ್ಕೊಂಡು ಹೋಗಕ್ಕೆ ಇದ್ ಮಾಡಿದ್ರೆ ಅನುಕೂಲ ಚಂದ. ಅವರು ಅನುಕೂಲಕ್ಕೆ ನೋಡಕ್ ಹೋಗ್ಬಿಡುದು. ಪ್ರತಿಯೊಬ್ಬರದು ಬಡಬಗ್ರದು ಎಷ್ಟು ಜನ ಅನುಕೂಲ ಏನು ಎತ್ತಂತ ನೋಡ್ಬೇಕು, ಜೀವನ ಮಾಡೋದು ನೋಡ್ಬೇಕು. ಓಕೆ, ತುಂಬಾ ಸಂತೋಷ ಆಯ್ತಣ್ಣ ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಐಡಹಳ್ಳಿ, ಮಧುಗಿರಿ, ಬೆಂಗಳೂರಿಂದ ಐಡಹಳ್ಳಿ, ಮಧುಗಿರಿ ಡೈರೆಕ್ಟೇನೆ. ಆಮೇಲೆ ಬೆಂಗಳೂರಿಂದ ಮಧುಗಿರಿ, ಬಿಡಿಗೇಸಿ, ರೆಡ್ಡಹಳ್ಳಿ, ಗೊಲ್ಲಹಳ್ಳಿ ಒಂದು. ಆಮೇಲೆ ಬೆಂಗಳೂರಿಂದ ಚಿರಾ, ಹಿಂಗೆ ಆರುಡಿ ಮೇಲೆ, ಮಧುರೆ, ಆರುಡಿ, ಸಾಸ್ಲು, ಮಧುಗಿರಿ, ಅಗಳಿ, ಸಿರಾ. ಆಮೇಲೆ ಕೊಡಗೇನಹಳ್ಳಿ, ಮಧುರೆ ಇದ್ರ ಮೇಲೆ ಕೊಡಗೇನಹಳ್ಳಿ, ಮಧುಗಿರಿ, ಬೆಂಗಳೂರು, ಕೊಡಗೇನಹಳ್ಳಿ. ಆಮೇಲೆ ಬೆಂಗಳೂರು, ಮಧುಗಿರಿ, ಪಾವೋಡ, ಹೊಸಕೋಟೆ, YN ಹೊಸಕೋಟೆ. ಆಯ್ತು, ಓಕೆ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಡಿ. ನಮಸ್ತೆ ಅಣ್ಣ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಸುಬ್ಬು ಸರ್. ಸುಮಾರು ಎಷ್ಟು ವರ್ಷದಿಂದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ? ಎಕ್ಸ್ಪೀರಿಯನ್ಸ್ ಒಂದು 18 ವರ್ಷದಿಂದ ಆಯ್ತು ಸರ್. ಯಾವುದೆಲ್ಲ ರೂಟ್ಸ್ ಮಾಡಿದ್ದೀರಾ ಅಣ್ಣ? ನಾವೆಲ್ಲ ಪಾವಗಡ, ತುಮಕೂರು ಜಾಸ್ತಿ ಸರ್. YN ಹೊಸಕೋಟೆ, ಬೆಂಗಳೂರು ಮಾಡಿದ್ದೀನಿ, ಪಾವಗಡ, ತುಮಕೂರು ಮಾಡಿದ್ದೀನಿ. ಓಕೆನಾ? ಓಕೆನಾ. ಮತ್ತೆ ನೀವು SLN ಬಂದು ಎಷ್ಟು ದಿವಸ ಆಯ್ತಣ್ಣ? SLN ಬಂದು 1 ಮಂತ್ ಆಗಿದೆ ಸರ್. ಓಕೆ, ನಿಮ್ಗೆ ಏನು ಅನ್ಸುತ್ತಣ್ಣ 1 ಮಂತ್ ಅನ್ಸುತ್ತೆ ಅಂತಲ್ಲ ಸರ್, ನಾನು ಬೇರೆ ಕಡೆನೂ ಮಾಡ್ಕೋಬಹುದು. ಅಂದ್ರೆ ಒಂದು ದೊಡ್ಡ ಸ್ತರ, ಒಳ್ಳೆಯವರು ಯಜಮಾನರು ಒಂದು ದೊಡ್ಡ ಸ್ತರ, ಒಂದು ಬೆಲೆ ಇರುತ್ತೆ ಈ ಕಂಪ್ನಿಯಲ್ಲಿ ಮಾಡಿದ್ರೆ ಅಂತ ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಸರ್. ತುಂಬಾ ಧನ್ಯವಾದ ಅಣ್ಣ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ. ಥ್ಯಾಂಕ್ಸ್ ಅಣ್ಣ.